ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿ ಫಿಶ್ ಫ್ರೈ ಹೇಗೆ ಮಾಡೋದೆಂದು ನೋಡೋಣ. ಮೊದಲಿಗೆ ನಾನು ಇಲ್ಲಿ ಪೆಪ್ಪರು, ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಕೈ ಹಿಡಿಯಷ್ಟು ಬೆಳ್ಳುಳ್ಳಿ ಹಾಗೆ ಬ್ಯಾಡಗೆ ಮೆಣಸಿನಕಾಯಿನ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಜೀರಿಗೆ, ಪೆಪ್ಪರ್, ಉಪ್ಪು ಹಾಗೆ ಬ್ಯಾಡಗೆ ಮೆಣಸಿನಕಾಯಿನ ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಬೆಳ್ಳುಳ್ಳಿನ ಆಮೇಲೆ ಆ್ಯಡ್ ಮಾಡ್ಕೊತೀನಿ, ಯಾಕಂದರೆ ಇಲ್ಲಿ ಬ್ಯಾಡಗೆ ಮೆಣಸಿನಕಾಯಿ ಪೌಡ್ರ್ ಆಗಲ್ಲ ಅಂತ. ಇವಾಗ ಅದೇ ಜಾರ್ಗೆ ನೀವು ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಬೆಳ್ಳುಳ್ಳಿನ ಇವಾಗ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹುಣಸೆಹಣ್ಣು, ಇಲ್ಲಿ ನಾನು ಮೊದಲೇ ಹುಣಸೆಹಣ್ಣ ನೆನೆಸ್ಕೊಂಡು ಕಿವುಚ್ಕೊಂಡು ಇಟ್ಕೊಂಡಿದ್ದೆ. ನೋಡ್ತಾ ಇದ್ದೀರಲ್ಲ, ಈ ಥರ ಪೇಸ್ಟ್ ಆಗುತ್ತೆ ಅದು. ಈ ಪೇಸ್ಟ್ನ ಇವಾಗ ನೀವು ಒಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಂಡು, ಸೊ ಅದಕ್ಕೆ ಸ್ವಲ್ಪ ಹುಳಿಗೆ ನೀವು ನಿಂಬೆನ ಇಟ್ಕೊಬೇಕಾಗತ್ತೆ. ಈಗ ನಾನಿಲ್ಲಿ 1 ಸ್ಪೂನು ಕಾರ್ನ್ಫ್ಲವರು ಹಾಗೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಬೈಂಡಿಂಗ್ಗೋಸ್ಕರ ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಗೆ ಕಾರ್ನ್ಫ್ಲವರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಆಲ್ರೆಡಿ ಫಿಶ್ನ ತೊಳೆದು ಅರಿಶಿನ ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿದ್ದೆ. ಸೊ ಆ ಒಂದು ಫಿಶ್ನ ನಾನು ಇವಾಗ ಮಸಾಲೆ ತುಂಬ್ತಾ ಇದ್ದೀನಿ. ಸೈಡ್ಸಲ್ಲೆಲ್ಲ ಕ್ಲೀನಾಗಿ ಮಸಾಲೆನ ತುಂಬಿಸಿ ಉಪ್ಪು ಖಾರ ಹಿಡಿಬೇಕಾಗತ್ತಲ್ಲ, ಅದಕ್ಕೆ ನೋಡ್ತಾ ಇದ್ದೀರಲ್ಲ, ಇದೇ ಥರ ಎಲ್ಲ ಫಿಶ್ಶಿಗೂ ನಾನು ಮಸಾಲೆನ ತುಂಬಿಸಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಹಾಗೆ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು, ಇಲ್ಲಿ ನೋಡ್ತಾ ಇದ್ದೀರಲ್ಲ ಅಕ್ಕಿ ಹಿಟ್ಟು, ಇದು ಮಸಾಲೆ ಯಾವುದೇ ಕಾರಣಕ್ಕೂ ಈಚೆ ಬರಬಾರ್ದು ಅಂತ ಅಂದ್ಬಿಟ್ಟು ಬೈಂಡಿಂಗಿಗೋಸ್ಕರ ಇಲ್ಲಿ ಅಕ್ಕಿ ಹಿಟ್ಟನ್ನ ಲಾಸ್ಟಿಗೆ ನಾನು ಉದುರಿಸ್ಕೊತಾ ಇದ್ದೀನಿ. ಸುಮ್ಮನೆ ಈ ಥರ ಉದುರಿಸಿ, ಈ ಥರ ಅಕ್ಕಿ ಹಿಟ್ಟನ್ನ ನೀವು ಸುಮ್ಮನೆ ಹಂಗೆ ಉದುರಿಸ್ಕೊಂಡು ಒಂದೊಂದೇ ಫಿಶ್ನ ಫ್ರೈ ಮಾಡ್ಕೊಳಕ್ಕೆ ಪ್ಯಾನ್ಗೆ ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈಗ ಇಲ್ಲಿ ಫಿಶ್ಶು ಫ್ರೈ ಆಗಿದೆ, ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದನ್ನೇ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಫಿಶ್ ಫ್ರೈ ಬಂತು ಅಂತ. ನೀವು ಟ್ರೈ ಮಾಡಿ ಹಾಗೆ ಕಾಮೆಂಟ್ ಮಾಡಿ.